ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಕೊಡಕ್ ಬಂದಿವಪ್ಪ ಅಂದ್ರ, ಮೊನ್ನೆ ದಿನ ಶನಿವಾರ 1ನೇ ತಾರೀಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದವ್ರು ಕೂತ್ಕೊಂಡು ನಕಲಿ ಪತ್ರಕರ್ತರ ಒಂದು ಪದ ಬಳಸ್ತಾರ. ಅವ್ರಿಗೆ ಹೆಂಗ ನಕಲಿ ಪತ್ರಕರ್ತರು ಹೋಗಿ ಅವ್ರ ಮ್ಯಾಗ ಹರಾಸ್ಮೆಂಟ್ ಮಾಡಿರಲ್ಲ, ಅವ್ರಿಗೆ ಹೆಂಗ್ ಮಾನಹಾನಿ ಆಗೈತಲ್ಲ, ಅವ್ರಿಗೆ ಸ್ವಾಭಿಮಾನಕ್ಕೆ ಹೆಂಗ್ ಧಕ್ಕೆ ಆಗೈತಲ್ಲ, ನಕಲಿ ಪತ್ರಕರ್ತರ ಅಂದಾಗ ನಮ್ಮ ಸ್ವಾಭಿಮಾನಕ್ಕೂ ಧಕ್ಕೆ ಆಗೈತೆ, ನಮಗೂ ತ್ರಾಸ ಆಗೈತಿ. ದಯವಿಟ್ಟು ಮಾನ್ಯ ಹೆಸರೇನ್ರಿ ಅರ್ಜುನ್ ಲಮಾಣಿ ಅವರು ಆ ಸಂಘದಾಗ ಏನ ನನಗಂತೂ ಗೊತ್ತಿಲ್ಲ. ನೀವು ಬಂದು ಕೂಡಲೇ ಮಾಧ್ಯಮದವ್ರ ಮುಂದ್ ಬಂದು ನೀವು ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ನಕಲಿ ಪತ್ರಕರ್ತರು ಎಲ್ಲರೂ ನಕಲಿ ಪತ್ರಕರ್ತರಲ್ಲ, ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಐಡೆಂಟಿಫೈ ಮಾಡಕ್ ನೀವು ಅಲ್ಲ, ನಿಮ್ ಕಡೆ ಸಾಧ್ಯನೂ ಆಗಲ್ಲ. ಅದನ್ನ ನಿಮ್ ಮ್ಯಾಗ ಯಾರು ಬಂದು ಹರಾಸ್ಮೆಂಟ್ ಮಾಡಿದ್ರ ದಯವಿಟ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಡ್ರಿ, ಕೇಸ್ ಕೊಡ್ರಿ, ಕಾನೂನು ಬದ್ಧ ಏನ್ ಕ್ರಮ ಆಗ್ತದ. ಅದನ್ನ ಬಿಟ್ಟು ನೀವು ಎಲ್ಲರೂ ನಕಲಿ ಪತ್ರಕರ್ತರ ಅಂತ ಹೇಳಿ ಅನ್ನೋದು ತಪ್ಪಾಗ್ತದ. ನೀವು ಅಂದಿರ್ತಕ್ಕಂಥ ವಿಡಿಯೋ ಕ್ಲಿಪ್ಗಳು ನಮ್ಮ ಹತ್ರ ಅದಾವ. ನೀವು ಕೂಡಲೇ ಬಂದು ಎಲ್ಲಾ ಪತ್ರಕರ್ತರಿಗೆ ನಾನು ಅಂದಿಲ್ಲ, ನಾನು ಅಂದಿದ್ದು ನಮ್ಮ ಮೇಲೆ ಯಾರು ಈ ತರ ನಮ್ಗೆ ಹರಾಸ್ಮೆಂಟ್ ಮಾಡ್ರ ಅವ್ರಿಗೆ ಅಂದಿನ ಅಂತೇಳಿ ನೀವು ಬಂದು ಕ್ಷಮಾಪಣೆ ಕೇಳ್ಬೇಕು. ಒಂದ್ ವೇಳೆ ಕೇಳಿದ್ರೆ ನಾವು ನಿಮ್ ಮ್ಯಾಗ ಕೇಸ್ ಮಾಡ್ತೀವಿ, FIR ಮಾಡ್ತೀವಿ, ಮಾನನಷ್ಟ ಮೊಕದ್ದಮೆ ಕೇಸ್ ನಾವು ಹಾಕ್ತಿವಿ. ಯಾಕಂದ್ರೆ ಎಲ್ಲರೂ ಈ ಜಿಲ್ಲಾದಾಗ ಇರ್ತಕ್ಕಂಥ ಎಲ್ಲರೂ ನಕಲಿ ಪತ್ರಕರ್ತರಲ್ಲ. ನೀವು ಅಂದಿದ ಎಲ್ಲಾ ನಕಲಿ ಪತ್ರಕರ್ತರು ಎಲ್ಲರಿಗೂ ಬಂದಂಗ ಅದು. ದಯವಿಟ್ಟು ನೀವು ಅಷ್ಟೇ ನಕಲಿ ಪತ್ರಕರ್ತರಿಗೆ ಅಷ್ಟೇ ಅಂದಿಲ್ಲ, ಸಂಘಟನೆದವ್ರು ಕೂಡ ಅಂದಿರಿ. ನೀವು ಎಲ್ಲಾ ಆಫೀಸ್ನವ್ರಿಗೆ ಬಂದು ಹರಾಸ್ಮೆಂಟ್ ಮಾಡ್ತಾರ ಅಂದ್ರಿ. ಎಲ್ಲಾ ಆಫೀಸ್ನಾಗ ಬಂದು ಹರಾಸ್ಮೆಂಟ್ ಮಾಡಾಕ ನೀವು ಕರೆಕ್ಟ್ ಆಗಿದ್ರ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು. ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವ್ ಯಾಕೆ ಇಷ್ಟ ದಿನ ಸುಮ್ ಕೂತ್ರಿ? ಇಷ್ಟೆಲ್ಲ ಒಗ್ಗಟ್ಟಾಗೋ ಅವಶ್ಯಕತೆ ನೀವ್ ಇರ್ಲಿಲ್ಲ. ನಿಮ್ಯಾಗ ಬಂದ್ ಯಾರಾದ್ರೂ ದಾಳಿ ಮಾಡಿದಾಗ ನೀವು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೀವು ಕರೆಕ್ಟ್ ಆಗಿ ಇರ್ರಿ. ಮೊದಲು ಲೀಗಲ್ ಆಗಿ ನೀವು ಲೀಗಲ್ ಆಗಿದ್ರೆ ಯಾರು ಬಂದ್ ನಿಮ್ಯಾಗ ದಾಳಿ ಮಾಡಲ್ಲ. ಪ್ರಶ್ನೆ ಮಾಡುವಂತ ಹಕ್ಕ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೆ ಐತಿ. ಹಂಗಂತೇಳಿ ಬಂದ್ ವಿಡಿಯೋ ಮಾಡ್ತಾರ, ರೆಕಾರ್ಡ್ ಮಾಡ್ತಾರ, ಫೇಸ್ಬುಕ್ ದಾಗ ಬಿಡ್ತಾರ, ಇನ್ಸ್ಟಾಗ್ರಾಮ್ ದಾಗ ಬಿಡ್ತಾರ ಅಂತ ಹೇಳ್ತಿರಲ್ಲ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಾಗ ಬಿಡಾಕ ಅಂಜತ್ತೀರಿ ಯಾಕೆ? ನೀವು ಕರೆಕ್ಟ್ ಆಗಿದ್ರೆ ಅಂಜೋ ಅವಶ್ಯಕತೆನೇ ಇಲ್ಲಲ್ಲ. ನೀವು ಅಂಜತ್ತೀರಿ ಅಂದ್ರೆ ನೀವು ತಪ್ಪು ಮಾಡಿರಿ ಅಂತ ಅರ್ಥ ಆದದ್ದು. ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ನೇರವಾಗಿ ಕಾನೂನು ಬದ್ಧವಾಗಿ ಕಂಪ್ಲೇಂಟ್ ಕೊಡ್ರಿ, ಅವ್ರ ಮೇಲೆ ಆಕ್ಷನ್ ಆಗ್ತದ. ಅದನ್ನ ಬಿಟ್ಟು ಮಾಧ್ಯಮದವ್ರ ಮುಂದೆ ಒಟ್ಟರು ಸಂಘಟನೆದವ್ರ ಬಂದಿಕ್ಕೆ ನಾವು ಪತ್ರಕರ್ತರು ನಕಲಿ ಪತ್ರಕರ್ತರು ಬಂದ್ರೆ ನಕಲಿ ಪತ್ರಕರ್ತರು ಇಲ್ಲಿ ಯಾರು ಇಲ್ಲ. ಇದ್ದವ್ರ ಮ್ಯಾಗ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ರಿ. ಕಾನೂನು ಅದ, ಅದನ್ನೇನ್ ಮಾಡ್ಬೇಕು ಮಾಡೇ ಮಾಡ್ತಾರ. ನಕಲಿ ಪತ್ರಕರ್ತ ಅಂತ ಬಳಸಿದ ಪದವನ್ನ ನೀವು ಕೂಡಲೇ ಬಂದು ಮಾನ್ಯ ಅವ್ರ ಶಿಕ್ಷಕರು, ನೀವು ಒಬ್ಬ ಸಮಾಜದ ಶಿಕ್ಷಕರಾಗಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ರಿ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈ ಪದಕ್ಕೆ ನೀವು ಕ್ಷಮಾಪಣೆ ಕೇಳಲೇಬೇಕು ಅಂತ ನಮ್ದು ಆಗ್ರಹ ಐತಿ. ಸರ್, ಇನ್ನೊಂದು ದೊಡ್ಡ ಅಪಾದನೆ ಮಾಡ್ತಾರ ಯೂಟ್ಯೂಬ್ ಪತ್ರಕರ್ತರು. ಯೂಟ್ಯೂಬ್ ಅಂದ್ರೆ ಅದನ್ನು ಒಂದು ಮಾಧ್ಯಮ ಅಲ್ಲೇನು? ಯಾಕಂತ ಯೂಟ್ಯೂಬ್ ಅಂತ ಎದಕ್ಕೆ ಯೂಸ್ ಮಾಡ್ತಾರ? ಇವತ್ತಿನ ಸುಳ್ಳು ಸುದ್ದಿ ಹಾಕಕ್ ಬರ್ತದೇನ್ರಿ ಯೂಟ್ಯೂಬ್ ದಾಗ? ಇವತ್ತಿನ ದಿವಸ ಯೂಟ್ಯೂಬ್ ಪತ್ರಕರ್ತರನ್ನ ಯೂಟ್ಯೂಬ್ ಐತಿ ಅಂತೇಳಿ ಇಡೀ ಜಗತ್ತಿನ ಸುದ್ದಿಗಳು ಜಗತ್ತಿನಾದ್ಯಂತ ಇರ್ತಕ್ಕಂಥ ಜನರೆಲ್ಲ ನೋಡಾಕತ್ತಾರ. ಯೂಟ್ಯೂಬ್ ಒಂದ್ ವೇಳೆ ಇದ್ದಿತ್ಲ ಅಂದ್ರ, ಈ ಸಾಮಾಜಿಕ ಮಾಧ್ಯಮ ಇರ್ಲಿಲ್ಲ ಅಂದ್ರ ಇವತ್ತಿನ ದಿನ ಈ ಜಗತ್ತಿನಲ್ಲಿ ನಡ್ತಕ್ಕಂಥ ಯಾವುದೇ ಸುದ್ದಿಗಳು ಕೆಲವೊಂದಿಷ್ಟು ನಾವು ಮೊನ್ನೆ ಒಬ್ಬರ ಪ್ರತಿಭಾವಂತ ಒಬ್ಬ ವ್ಯಕ್ತಿ, ಸಮಾಜದ ಬಗ್ಗೆ ಚಿಂತನೆ ಇರ್ತಕ್ಕಂಥ ಒಬ್ಬ ಬೆಂಗಳೂರು ಒಬ್ಬ ವ್ಯಕ್ತಿ ಒಂದು ಪದ ಬಳಸ್ತಾರ, ಮಾರಿಕೊಂಡ ಪತ್ರಕರ್ತರು, ಮಾರಾಟವಾದ ಪತ್ರಕರ್ತರು ಅಂತ ಹೇಳಿ. ಅವು ಸುದ್ದಿ ಮಾಧ್ಯಮಗಳು ಎಷ್ಟೋ ಮಾರಾಟ ಆಗ್ಯಾವ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಯೂಟ್ಯೂಬ್ ದವ್ರು ಅದೀವ ಅಂತೇಳಿ ಇಷ್ಟು ದಿನ ಎಷ್ಟೋ ಜನರಿಗೆ ಅದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಡೀತಕ್ಕಂಥ ಕೆಲಸಗಳಾಗ್ಲಿ, ಪ್ರತಿಭಟನೆಗಳಾಗ್ಲಿ ಅಥವಾ ಭ್ರಷ್ಟಾಚಾರದ ಮುಖಾಂತರ ಹೊರಗೆ ಹಾಕುವಂತ ಕೆಲಸಗಳ ಮಾಡ್ತಾರ. ಅದರಿಂದನೇ ಜನ ಜಾಗೃತ ಆಗ್ಲಕತ್ತಾರ. ಅವ್ರನ್ನ ನೀವು ನಕಲಿ ಅಂತ ಹೊರಟಾಗ ಅದು ತಪ್ಪಾಗ್ತದ. ನೀವು ಅದು ಯಾರನ್ನು ನೀವು ಆತರ ಐಡೆಂಟಿಫಿಕೇಶನ್ ಮಾಡಕ್ ಹೋಗ್ಬೇಡ್ರಿ. ಕಾನೂನದ ಎಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಪ್ರಕಾರ ನೀವು ಕಾನೂನು ರೀತಿ ಒಳಗೆ ಹೋಗ್ರಿ. ಸಮಾಜ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ರಿ. ಯೂಟ್ಯೂಬ್ ಅವ್ರ ಜನರಲ್ಲಿ ಜಾಗೃತಿ ಮೂಡಿಸೋದೇ ತಪ್ಪ. ಕರೆಕ್ಟ್ ಐತಿ. ಯೂಟ್ಯೂಬ್ ದಾರ ಅದರಂತೆ ಜನ ಇವತ್ತು ಜಾಗೃತರಾಗ್ಯಾರ. ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಭ್ರಷ್ಟಾಚಾರ ಹೆಚ್ಚಾದ ಟೈಮ್ದಾಗ ಯೂಟ್ಯೂಬ್ ಗಳು ಹುಟ್ಟ್ಯಾವ. ಅವಾಗಿನಿಂದ ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಯೂಟ್ಯೂಬ್ ದವ್ರಿಗೆ ಅಂಜೆ ಭ್ರಷ್ಟಾಚಾರ ಮಾಡೋರು ಕಮ್ಮಿ ಆಗ್ಬಿಟ್ಟಾರ. ಈಗ ನಿಮ್ ತಲೆಯಾಗಿರ್ಲಿ, ಇವ್ರು ಭ್ರಷ್ಟಾಚಾರ ಹೊರಗೆ ಬರ್ತಂತೇಳಿ ಇವ್ರು ಯೂಟ್ಯೂಬ್ ದವ್ರ ಮ್ಯಾಗ ಅಪವಾದನೆ ಕೊಡ್ಲಕತ್ತಾರ. ಇದು ನಿಮ್ ತಲೆ ಸ್ಪಷ್ಟವಾಗಿರ್ಲಿ. ದೊಡ್ಡ ಮಾಧ್ಯಮ ಚಾನೆಲ್ಗಳು ಅವ್ರ ಸುದ್ದಿ ಮಾಡಲ್ಲ. ದೊಡ್ಡ ಮಾಧ್ಯಮ ಇವ್ರೇನ್ ಮಾಧ್ಯಮದವ್ರದಲ್ಲ, ಅವ್ರು ಪ್ರತಿ ಹಳ್ಳಿಗೂ ಮುಟ್ಟಂಗಿಲ್ಲ, ಪ್ರತಿ ಸಮಾಜಕ್ಕೂ ಹೋಗಿ ಮುಟ್ಟಂಗಿಲ್ಲ. ಈ ಎಲ್ಲಾ ಹಳ್ಳಿಗಳಿಗೂ, ಪ್ರತಿ ಜಿಲ್ಲಾ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗೂ ಮುಟ್ಟಬೇಕಾದ್ರೆ ಯೂಟ್ಯೂಬ್ ಗಳು ಮುಟ್ತಾವ. ಅವ್ರು ಸುದ್ದಿ ಮಾಡ್ತಾರ, ಅದಕ್ಕೆ ಅವ್ರಿಗೆ ತ್ರಾಸ ಅಲ್ಲ. ನಾವು ಮಾಡುವಂತ ಕೆಲಸ ಯೂಟ್ಯೂಬ್ ಮಾಡ್ಲತ್ತಾರ. ಅದಕ್ಕೆ ಯೂಟ್ಯೂಬ್ ಚಾನೆಲ್ ಕೆಲವೊಂದು
ಅದನ್ನ ನಾವ್ ಯಾರ ಮ್ಯಾಗ ಗೂಬೆ ಕೊಡ್ಸಲ್ಲ, ಇವ್ರು ಅಂದವ್ರ ಮ್ಯಾಗ ನಾವ್ ಅಷ್ಟೇ ಮಾತಾಡ್ತೀವಿ. ಸರ್ ಯಾರ್ ನಗರ ಶಾಸಕರು ಸಾಕಷ್ಟು ಬಾರಿ ಯೂಟ್ಯೂಬ್ ಅವರಿಗೆ ಔಟ್ ಅಂತ ಶಬ್ದ ಶಾಸಕರಿಗೆ ನೋಡ್ರಿ ಅವಾಗ ಅವ್ರ ವಿರುದ್ಧ ಯಾಕೆ ಮಾಡಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ ಸರ್. ಆ ವಿಷಯ ನಮಗೆ ಇಲ್ಲಿ ಬಂದಿಲ್ಲ. ನಮಗ್ ಬಂದಿದ್ದು ನಕಲಿ ಪತ್ರಕರ್ತರದ್ದು ಬಂದಾಗ ಅಷ್ಟು ನಾವು ಅವ್ರು ಎಷ್ಟು ಸಲ ಶಬ್ದ ಮಾತಾಡೋದು. ಯೂಟ್ಯೂಬರ್ ಅದು ಇದು ಅಂತ ಹೇಳಿ ಇಲ್ಲ, ನಾವು ಪತ್ರಕರ್ತರಾಗಿ ಪತ್ರಕರ್ತರ ವಿಚಾರಗಳನ್ನ ಅಷ್ಟೇ ಮಾತಾಡೋಣ. ರಾಜಕೀಯ ಬಂದಾಗ ರಾಜಕೀಯ ಮಾತಾಡೋಣ. ಸರ್, ತಮ್ಮ ಹೆಸರು? ಸಂಘಟನೆದವ್ರದ ನನ್ನ ಹೆಸರು ಯಮನಪ್ಪ ಗುಣಿಕೆ ಅಂತೇಳಿ, ನಾನು ಒಬ್ಬ ಪತ್ರಕರ್ತರ ಸಂಘದ ಸದಸ್ಯ. ಥ್ಯಾಂಕ್ ಯು ಸರ್. ಸಂಘಟನೆದವ್ರದ್ದು ಪತ್ರಕರ್ತರ ಎರಡು ಸೇರಿಸಿ ಮಾತಾಡ್ತಾರೆ. ಸರ್, ಈಗಾಗಲೇ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಅರ್ಜುನ್ ಲಮಾಣಿ ಅವರು ನಕಲಿ ಪತ್ರಕರ್ತರು ಹಾಗೂ ನಕಲಿ ಸಂಘಟನೆ ಅಂತ ಒಂದು ದೊಡ್ಡ ಆಪಾದನೆ ಮಾಡಿದ್ದಾರೆ ಸರ್. ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ತಾವು ಒಂದು ಸಂಘಟನೆ ಸದಸ್ಯರಾಗಿ ಸಂಘಟನೆ ಅಧ್ಯಕ್ಷರಾಗಿ ಈಗಾಗಲೇ ದಲಿತ ಪರ ಸಂಘಟನೆಗಳು ನಡೆಸೋದನ್ನು 15-20 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅರ್ಜುನ್ ಲಮಾಣಿ ಅವರಿಗೆ? ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಇರ್ತಕ್ಕಂಥ ಎಷ್ಟು ಟೀಚರ್ ಇದಾರಲ್ಲ, ಇವತ್ತು ಶಿಕ್ಷಕರಂತ ಓಡಾಡ್ಕೊಂಡು ಇದಾರಲ್ಲ, ಅವರೇ ಮೊದಲು ನಕಲಿ. ಅವ್ರ ಪರವಾಗಿ ಬೇರೆ ಶಿಕ್ಷಕರನ್ನ ಅಲ್ಲಿ 10,000 15,000 ಪೇಮೆಂಟ್ ಕೊಟ್ಟು ಇವ್ರು ತಿರ್ಗಾಡುವಂಥವ್ರು. ಇವರು ಬೇರೆ ಸಂಘಟನೆಗಳ ಬಗ್ಗೆ ಮಾತಾಡಕ್ಕೆ ಇವ್ರ ನೈತಿಕತೆನೇ ಇಲ್ಲ. ಇವತ್ತು ಅರ್ಜುನ್ ಲಮಾಣಿ ಎಷ್ಟು ದಿನ ಶಾಲೆಗೆ ಹೋಗ್ತಾನ, ಶಿರ್ಷಾಡ್ ಎಷ್ಟು ದಿನ ಶಾಲೆಗೆ ಹೋಗ್ತಾನ, ಉಳಿದವ್ರು ಎಷ್ಟು ದಿನ ಶಾಲೆಗೆ ಹೋಗ್ತಾರ ನಾವು ನೋಡಿವಿ. 28 ಲಕ್ಷ ರೂಪಾಯಿ ಒಬ್ಬ ಶಿಕ್ಷಕ ಕಾರ್ ತಗೊಂಡ್ ಓಡಾಡ್ತಾನಂದ್ರ ನಾವ್ ಎಷ್ಟ್ರ ಮಟ್ಟಿಗೆ ನಿಯತ್ತಾಗಿದಾರ, ಅವ್ರು ಎಷ್ಟ್ರ ಮಟ್ಟಿಗೆ ಇದ್ರೆ 1 ಲಕ್ಷ ರೂಪಾಯಿ ಸಂಬಳ ಇರ್ಬೇಕು ಅವ್ರಿಗೆ. 28 ಲಕ್ಷ ರೂಪಾಯಿ ಗಾಡಿ ತಗೋತಾರ. 1 ಲೀಟರ್ಗೆ ಭಾಳ ಅಂದ್ರೆ 8 ಕಿಲೋಮೀಟರ್ ಕೊಡ್ತೈತಿ. 100 ರೂಪಾಯಿ 1 ಲೀಟರ್ಗೆ ಅಂದ್ರೆ ಎಲ್ಲಿಂದ ಮನೆಗೆ ಬಂದ್ರೆ ಡೈಲಿ ಮಿನಿಮಮ್ 300-400 ರೂಪಾಯಿ ಒಂದು ಡೀಸೆಲ್ ಬೇಕು ಗಾಡಿಗೆ. ಡ್ರೈವರ್ ಇಟ್ಕೊಂಡು ಓಡಾಡ್ತಾರ ಅಂದ್ರೆ ಇವ್ರ ಸಂಘಟನೆಗಳ ಬಗ್ಗೆ ಮಾತಾಡಕ್ ನೈತಿಕತೆ ಎಲ್ಲೈತಿ ಇವ್ರಿಗೆ? ಈ ಕುರಿತು ನಾವು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸ್ತೀವಿ. ಇವ್ರು ಎಷ್ಟು ಜನ ರಾಜ್ಯ ಸರ್ಕಾರ ನೌಕರರು ಇದಾರ, ಆಮೇಲೆ ಎಷ್ಟು ಜನ ಇವ್ರ ಶಾಲಾ ಶಿಕ್ಷಕರ ಸಂಘದಲ್ಲಿ ಇದಾರ, ಇವರೆಲ್ಲರ ಆಸ್ತಿ ಎಷ್ಟೈತಿ, ಇವ್ರ ಫೋನ್ ಪೇ ಎಷ್ಟಾಯ್ತು, ಇವ್ರ ಟ್ರಾನ್ಸಾಕ್ಷನ್ ಎಷ್ಟಾಯ್ತು, ಅದೆಲ್ಲವನ್ನು ಕೂಡ ಲೋಕಾಯುಕ್ತರಿಗೆ ನಾವು ತನಿಖೆ ಮಾಡೋದಕ್ಕೆ ಅರ್ಜಿಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಇವ್ರೇನ್ ಇವತ್ತು ಸಂಘಟನೆಗಳು ಕಾಡ್ತಾರ, ಬಂದು ಸಂಘಟನೆಗಳು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರಂತ ಇವ್ರ ಸಂಘಟನೆ ಕಟ್ಕೊಂಡು ಇವ್ರ ಏನ್ ಮಾಡ್ತಾರ್ರಿ? ರಾಜ್ಯ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾರ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರ. ವರ್ಗಾವಣೆ ದಂಧೆ ಅಂದ್ರೆ ಅದೊಂದು ನಕಲಿ ದಂಧೆ. ಇವತ್ತು ಯಾರಿಗಾರ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕಾಗಿತ್ತಂದ್ರ ಅಂತವ್ರನ್ನ ತಗೊಂಡು ಸಸ್ಪೆಂಡ್ ಮಾಡಿಸಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸುವಂತ ದಂಧೆನೇ ಇಡೀ ಐತಿ. 163 ಶಾಲೆ ನಕಲಿ ಶಾಲೆಗಳಿಗೆ ದಾಖಲಾತಿ ಕೊಟ್ಟು ಇಲ್ಲದೆ ಇದ್ರು ಕೂಡ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇಲಾಖೆ ಸಂಘಟನೆಗಳ ಬಗ್ಗೆ ಪತ್ರಕರ್ತರ ಬಗ್ಗೆ ಮಾತಾಡಕ್ಕೆ ಇವ್ರ ನೈತಿಕತೆ ಇಲ್ಲದರಿ. ಹಿಂಗಾಗಿ ಅರ್ಜುನ್ ಲಮಾಣಿ ಮತ್ತೆ ಇವತ್ತೇನು ಶಾಲಾ ಶಿಕ್ಷಕರ ಸಂಘ ಇವರೆಲ್ಲ ಇದಾರಲ್ಲ, ನೌಕರಿ ಮಾಡಕ್ ಬಂದಿರಿ, ನೌಕರಿ ಮಾಡ್ರಿ. ನಿಮ್ ಇಡೀ ಕುಟುಂಬನ ಸಾಕೋದೆ ನಮ್ಮಂತವ್ರು. ನೀವು ಸತ್ ಮೇಲೂ ಸಾಕ್ತಿವಿ, ನೀವು ಇದಾಗ್ನು ಸಾಕ್ತಿವಿ. ಇಡೀ ಕುಟುಂಬದ ವೈದ್ಯಕೀಯ ವೆಚ್ಚ ನಾವು ಭರಿಸ್ಬೇಕು, ನೀವು ಹಾಳಾದ್ರೂ ಅದನ್ನ ನಾವೇ ಭರಿಸ್ಬೇಕು. ಇಂಥ ವಿಚಾರ ಇದ್ದಾಗ ನೀವು ಸರ್ಕಾರದ ನೌಕರಿ ಮಾಡತ್ತೀರಿ ಅಂದ್ರೆ ನಿಮ್ ಶಾಲೆ ಒಳಗೆ ಎಷ್ಟು ಜನ ಮಕ್ಕಳಿದಾರ್ರಿ? ನಿಮ್ ಮಕ್ಕಳು USA ಕಳಿಸ್ದೆ, ಅಮೆರಿಕ ಕಳಿಸ್ದೆ, ನಿಮ್ಮಲ್ಲಿ ಎಲ್ಲಿಂದ ದುಡ್ಡು ಬರ್ತಾವ್ರಿ? ಸರ್ಕಾರಿ ಶಾಲೆ ಬಿಟ್ಟು ನೀವು ಪ್ರೈವೇಟ್ ಶಾಲೆಗೆ ಹಾಕ್ತಿರಿ. 5 ಲಕ್ಷ 3 ಲಕ್ಷ ಇದೈತಲ್ಲ ಡೊನೇಷನ್. ನಿಮ್ಗೆ ಎಲ್ಲಿಂದ ಬರ್ತದ್ರಿ ಅಷ್ಟು ದುಡ್ಡು? ನಾವು ಬಡ ಶಾಲಾ ಶಿಕ್ಷಕರು ಅಂತ ಹೇಳ್ತೀರಿ, ನೀವ್ ಎಲ್ಲಿಂದ ಬಡತನದಾಗಿದ್ದೀರಿ? ನಿಮ್ ಶಾಲೆ ಮಕ್ಕಳ ಬಗ್ಗೆ ನೀವು ವಿಚಾರ ಮಾಡ್ರಿ. ಅದು ಬಿಟ್ಕೆ ಬರೇ ರಾಜಕಾರಣ ಮಾಡ್ಕೊಂಡು ರಾಜಕಾರಣಿಗಳು ಹಿಂತಿರುಗಾಡಿ ಅವ್ರ ಬಾಲ ಬಡಿಯೋದ್ ಬಿಟ್ಟು ಶಾಲೆ ಮಕ್ಕಳಿಗೆ ನಿಮ್ಗೆ ಸಂಬಳ ಕೊಡೋದು ಅದಕ್ಕೆ ಸಾಲಿ ಕಲ್ಸಿರತ್ತೇಳಿ. ಅದು ಬಿಟ್ಟು ನೀವು ರಾಜಕಾರಣ ಮಾಡ್ಕೊಂಡು ಊರ್ ಜನರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಇವೆಲ್ಲ ಬಿಟ್ಟು ನ್ಯಾಯವಾಗಿ ನೌಕರಿ ಮಾಡ್ರಿ. ಅದು ಬಿಟ್ಟು ದಲಿತ ಸಂಘಟನೆಗಳ ಬಗ್ಗೆ ಮಾತಾಡೋದು, ಪತ್ರಕರ್ತರ ಸಂಘದ ಬಗ್ಗೆ ಮಾತಾಡೋದು, ನೀವು ಅಷ್ಟು ತಪ್ಪು ಮಾಡಿದ್ರು ಸಂಘಟನೆದವ್ರು ಬಂದಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇದುವರೆಗೆ ಯಾಕೆ ಬಿಟ್ರಿ? ಪತ್ರಕರ್ತರು ಬಂದ್ರ, ನಕಲಿ ಪತ್ರಕರ್ತರು ಬಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇವತ್ತು ಪ್ರಶ್ನೆ ಕೇಳದ ಭ್ರಷ್ಟಾಚಾರ ಮಾಡ್ತಾರ ಅವ್ರು, ನಮ್ ಬಗ್ಗೆ ಅದು ಮಾಡ್ತಾರ ಇದು ಮಾಡ್ತಾರ. ನೀವೇನು ಪ್ರಶ್ನಾತೀತ್ರ? ಏನ್ ನೀವು ಬೇರೆ ಕಡೆಯಿಂದ ಏನು ಮ್ಯಾಲಿಂದ ಉದ್ರಿ ಸರ್ಕಾರಿ ನೌಕರ ಅಂದ್ರ? ಸರ್ಕಾರಿ ನೌಕರನ ಪ್ರತಿ ಪೈಸೆ ಕೇಳಬೇಕಾಗಿದ್ದು ನನ್ನ ಹಕ್ಕದ ಒಬ್ಬ ನಾಗರಿಕನಾಗಿ, ಸಮಾಜದ ನಾಗರಿಕನಾಗಿ ನೀ ಏನ್ ಮಾಡೋದು ಕೇಳುವಂತ ಹಕ್ಕ ನನ್ನಲ್ಲಿದ. ಹಿಂಗಾಗಿ ಅರ್ಜುನ್ ಲಮಾಣಿ ಅವರೇ, ನೀವು ಮಾತಾಡಿರೋದು ಬಹಳ ತಪ್ಪು ಮಾತುಗಳದ. ಅದಕ್ಕೆ ನೀವು ಮಾತನ್ನು ವಾಪಸ್ ತಗೋಬೇಕು, ಕ್ಷಮೆ ಕೇಳ್ಬೇಕು. ಒಂದ್ ವೇಳೆ ದಲಿತ ಸಂಘಟನೆಗಳು ಒಂದಾಗಿ ನಿಮ್ಗೆ ಎಲ್ಲರಿಗೂ ಗಂಟು ಬಿದ್ರೆ ನೀವು ಯಾರು ನೌಕರಿ ಮಾಡಂಗಿಲ್ಲ. ತಲೆಗಿರ್ಲಿ, ನೀವು ಮಕ್ಕಳದ ಊಟದೊಳಗೆ ಎಷ್ಟು ತಿಂತೀರಿ, ತತ್ತಿಯೊಳಗೆ ಎಷ್ಟು ತಿಂತೀರಿ, ಮಕ್ಕಳ ಸಂಖ್ಯೆ ಎಟ್ಟದ, ನೀವ್ ಎಟ್ಟ ಹಾಕ್ತಿರಿ ಎಲ್ಲವೂ ಗೊತ್ತಿದ್ರು ನಾವು ನೌಕರಿ ಮಾಡತ್ತಿರಲ್ಲ. ನೌಕರಿ ಮಾಡೋದಟ್ಟೆ ನಿಮ್ ಕೆಲಸ. ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆಯವ್ರು ಅದಾರ. ಅದು ಬಿಟ್ಟು ನೀವು ರಾಜಕಾರಣ ಮಾಡಕ್ ಬಂದ್ರೆ ನಾವು ರಾಜಕಾರಣ ಮಾಡ್ತೀವಿ. ನೀವು 10 ಕಂಪ್ಲೇಂಟ್ ಬಂದ್ರ 11 ಕಂಪ್ಲೇಂಟ್ ಕೊಡೋ ತಾಕತ್ ನಂಬಲ್ಲಿ ಅದ. ಪೊಲೀಸರು ನಿಮ್ಗೆ ಅಟ್ಟೆ ಅಲ್ಲ, ನಮಗೂ ಕೂಡ ಅದಾರ. ಕಾನೂನು ಎಲ್ಲರಿಗೂ ಒಂದೇ ಅದ. ಸಂವಿಧಾನದ ಅಡಿಯೊಳಗೆ ನೀವು ಇದ್ದೀರಿ, ನಾವು ಇದ್ದೀವಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಂಜಿ ನಾವೆಲ್ಲ ಹೋಗ್ತೀವಿ ಅಂತ ಇವೆಲ್ಲ ತಲೆಗೆ ಇಟ್ಕೋಬೇಡ್ರಿ. ಅದಕ್ಕೆ ಇಂಥದನ್ನೆಲ್ಲ ಮರೆತು ನೀವು ಸಾಲಿ ಕೆಲ್ಸೋದ್ ಅಟ್ಟೆ ಮಾಡ್ಬೇಕು. ಖಂಡಿತವಾಗಿ ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದೀವಿ. ದಲಿತ ಸಂಘಟನೆಗಳು ಮತ್ತೆ ಪತ್ರಕರ್ತರ ಸಂಘದವ್ರಿಗೆ ನೀವು
ಕ್ಷಮೆ ಕೇಳ್ಬೇಕು. ಈ ತರದ ವಿಚಾರಗಳು ಮತ್ತೊಮ್ಮೆ ಮರುಕಳಿಸ್ದಂಗ್ ನೀವು ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ದು ಬಹಳ ದೊಡ್ಡ ಮಟ್ಟಕ್ಕೆ ರಾಜ್ಯ ಸರ್ಕಾರ ನೌಕರು ನೀವ್ ಏನ್ ಮಾಡ್ತಿರಲ್ಲ ಎಲ್ಲದಕ್ಕೂ ನಮ್ದು ಒಂದು ಅಡ್ಡಗಾಲ ಇರ್ತದೆ ಅಂತ ಹೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ. ಚೆನ್ನು ಕಟ್ಟಿಮನಿ ಸರ್, ಇನ್ನೊಂದಲ್ಲಿ 10-20 ವರ್ಷಗಟ್ಟಿನಿಂದ ಅಲ್ಲೇ ಶಿಕ್ಷಕರ ಸೇವೆ ನಾ ಮಾಡ ಹೇಳಿದ್ನಲ್ರಿ, ಈ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಅಂದ್ರೆ ಅದೊಂದು ಭ್ರಷ್ಟಾಚಾರದ ಕೂಪ ಇದ್ದಂಗ. ನೀವು ಒಂದು ಅವರು ಶಾಲೆ ಇವತ್ತು ಹೊಸ ಪರವಾನಗಿ ತಗೋಬೇಕಾಗಿತ್ತು, ಪರವಾನಗಿ ನವೀಕರಣ ಆಗ್ಬೇಕಾದ್ರ ಇಂಥದ್ದೇ ಬೇಕು ಅಂತ ಹೇಳಿ ಅದೊಂದು ನಾಮ್ಸ್ ಅದ, ಸರ್ಕಾರದ ರೂಲ್. ಸಿಂಗಲ್ ಒಟ್ಟು 123 ಶಾಲೆಗಳ ಅನಧಿಕೃತವಾಗಿ ನವೀಕರಣ ಮಾಡ್ಯಾರ. ಅಂತದೆಲ್ಲ ಸಾಕಷ್ಟು ಮಾಡಿರುವಂತದ್ದು ಅದ. ಹಿಂಗಾಗಿ ಅದು ಇವ್ರು ಮಾಡೋದೇನಿಲ್ಲ, ನಮಗೂ ಹಲ್ಕಟಗಿರಿ ಗೊತ್ತದ. ಅದಕ್ಕೆ ಇದು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕು ಶಿಕ್ಷಕರು ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಅರ್ಜುನ್ ಲಮಾಣಿ ಅವರು ಒಂದ್ ಹೇಳಿ ಬಂದು ನಿಮ್ ದಲಿತ ಪರ ಸಂಘಟನೆದವರಿಗೆ ಅಥವಾ ಪತ್ರಕರ್ತರ ಸಂಘದವರಿಗೆ ಒಂದು ಕ್ಷಮೆ ಕೇಳಿ ಮುಂದಿನ ಹೋರಾಟ ಯಾವ ರೀತಿ ಇದೆ? ಅದನ್ನ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. 100% ಅವ್ರು ಎಲ್ಲೇ ಏನು ಹಲ್ಕಟಗಿರಿ ಮಾಡಿದ್ರು ನಾವು ಅದನ್ನ ಅವ್ರಿಗೆ ಬೆಳಕಿಗೆ ತಗೊಂಡ್ಬರ್ತೀವಿ. ಅವ್ರು ಕಾನೂನುಬದ್ಧವಾಗಿ, ನಾವೇನು ಅವ್ರಿಗೆ ಬೇರೆ ವಿಚಾರ ಅಲ್ಲ, ಕಾನೂನುಬದ್ಧವಾಗಿ ಅವ್ರಿಗೆ ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲವನ್ನು ಮಾಡಕ್ ನಾವು ರೆಡಿ ಇದೀವಿ. ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಥ್ಯಾಂಕ್ ಯು ಸರ್.